ಕಾವೇರಿ ವಿಚಾರಕ್ಕಾಗಿ, ಕಾವೇರಿ ನೀರಿಗಾಗಿ ಪ್ರತಿಭಟನೆ ನಡೀತಾ ಇದೆ. ಹಲವು ದಶಕಗಳಿಂದ ನಡೀತಾ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಅದರಲ್ಲೂ ಮಳೆಯ ನೀರು ನಮಗೆ ಸಿಗದೇ ಇದ್ದಾಗ, ಜಲಾಶಯಗಳು ಭರ್ತಿ ಆಗದೇ ಇದ್ದಾಗ ಆ ಒಂದು ಕಿಚ್ಚು ತಾರಕಕ್ಕೇರಿರುತ್ತೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ. ಈ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಮತ್ತು ನಮಗೆ ಖುಷಿ ಕೊಡುವಂಥ ವಿಚಾರ. ಯಾಕಂತ ಹೇಳಿದರೆ ಅಶ್ವವೇಗ ಟೀಮ್ ಒಂದು ಸುದ್ದಿಯನ್ನು ಪ್ರಸಾರ ಮಾಡುತ್ತೆ. ಆ ಸುದ್ದಿ ಇಮ್ಮಿಡಿಯೇಟ್ ಆಗಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಎಸ್, ಹಾಗಾದರೆ ವಾಟ್ ಈಸ್ ದಟ್ ಸ್ಟೋರಿ? ದಿಸ್ ಇಸ್ ದ ಸ್ಟೋರಿ. ದಿಸ್ ಇಸ್ ದ ಸ್ಟೋರಿ. ದಿಸ್ ಇಸ್ ದ ಇಂಪ್ಯಾಕ್ಟ್ ಸ್ಟೋರಿ ಆಫ್ ಅಶ್ವವೇಗ. ಅಶ್ವವೇಗ ಸ್ಟೋರಿ ಬಿಗ್ ಇಂಪ್ಯಾಕ್ಟ್. AC ಕಿರಣ್ ಕಿಕ್ಔಟ್. ಅಶ್ವವೇಗ ನ್ಯೂಸ್ ಬಯಲು ಮಾಡಿದ್ದಂಥ ಅಧಿಕಾರಿಯ ಎತ್ತಂಗಡಿ ಆಗಿದೆ. ಬೆಂಗಳೂರು ಉತ್ತರ ವಿಭಾಗದ AC ಆಗಿದ್ದರು ಡಾಕ್ಟರ್ S ಕಿರಣ್. ಈಗ ಅವರು ಕಿಕ್ಔಟ್ ಆಗಿದ್ದಾರೆ. ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿ ಹುದ್ದೆಯಿಂದ ಈಗ ಅವರಿಗೆ ಗೇಟ್ ಪಾಸ್ ಸಿಕ್ಕಿದೆ. ಅಧಿಕಾರಿ ಬಗ್ಗೆ 4 ದಿನಗಳ ಹಿಂದೆ ನಿಮ್ಮ ಅಶ್ವವೇಗ ಸುದ್ದಿ ಬ್ರೇಕ್ ಮಾಡಿತ್ತು. ನಡು ರಸ್ತೆಯಲ್ಲಿ ಬ್ರೋಕರ್ ಜೊತೆ ಜಟಾಪಟಿಯನ್ನು ನಡೆಸಿದಂಥ AC ಕಿರಣ್ ಅವರಿಗೀಗ ಗೇಟ್ ಪಾಸ್ ಸಿಕ್ಕಿದೆ. ಬೆಂಗಳೂರು ಉತ್ತರ AC ಹುದ್ದೆಯಲ್ಲಿ ಇದ್ಕೊಂಡು ಪ್ರಾಪರ್ಟಿ ಡೀಲಿಂಗ್ಸ್ನಲ್ಲಿ ಬಹಳ ತಲ್ಲೀನರಾಗಿದ್ದರು, ನಿರತರಾಗಿದ್ದರು. ಅದರ ಇಂಪ್ಯಾಕ್ಟ್ ಈಗ ಅವರಿಗೆ ಸಿಕ್ಕಿರುವಂಥ ಒಂದು ಸಜೆ. ಎಸ್, AC ಕಿರಣ್ ಕುಮಾರ್ ಕಿಕ್ಔಟ್. ಅಶ್ವವೇಗ ನ್ಯೂಸ್ನ ಒಂದು ಫಲಶ್ರುತಿ ಇದು. ಎಲ್ಲೇ ಅನ್ಯಾಯ ಆದರೂ ಕೂಡ ಯಾವುದೇ ರಾಜಿ ಇಲ್ಲದೆ, ಮುಲಾಜಿಲ್ಲದೆ ನಿಮ್ಮ ಅಶ್ವವೇಗ ಟೀಮ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಬೆಂಗಳೂರು ಉತ್ತರ ವಿಭಾಗದ AC ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಡಾಕ್ಟರ್ ಸಾಹೇಬರು, ಡಾಕ್ಟರ್ ಕಿರಣ್ ಕುಮಾರ್. ಅಧಿಕಾರಿ ಬಗ್ಗೆ 4 ದಿನಗಳ ಹಿಂದೆ ಇದೇ ಅಶ್ವವೇಗ ಟೀಮ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಡು ರಸ್ತೆಯಲ್ಲಿ ಬ್ರೋಕರ್ ಜೊತೆ ಜಟಾಪಟಿ ಮಾಡಿಕೊಂಡಿದ್ರು. ಬಹಳ ಬೇರೆ ಬೇರೆ ವ್ಯವಹಾರಗಳಲ್ಲಿ ತಲ್ಲೀನರಾಗಿದ್ದರು. ಹಾಗಾಗಿ ಅದರ ಒಂದು ಬಹುಮಾನ ಅನ್ನುವಂತೆ, ಅಂದರೆ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಇರೋದು, ನ್ಯಾಯ ಸಿಗಬೇಕಲ್ರಿ. ಅನ್ಯಾಯ ಮಾಡ್ತಾ ಇದ್ದರೆ ಸಮಾಜಕ್ಕೊಂದು ನ್ಯಾಯ ಬೇಕಲ್ಲ. ದಟ್ ಇಸ್ ದ ಪಾಯಿಂಟ್. ಎಸ್, ಬೆಂಗಳೂರು ಉತ್ತರ AC ಕಚೇರಿ ಬ್ರೋಕರ್ಸ್ ಅಡ್ಡೆ. ಒಂದಿಲ್ಲ ಒಂದು ಕಂಪ್ಲೇಂಟ್ನಿಂದ ಕಿರಿಕ್ ಮಾಡ್ಕೊಂಡಿದ್ದಂಥ ಭೂಪಾಯಿತ ಕೊನೆಗೂ AC ಹುದ್ದೆಯಿಂದ ಕಿರಣ್ಗೆ ಗೇಟ್ ಪಾಸ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಇದು ನಿಮ್ಮ ಅಶ್ವವೇಗ ಸ್ಟೋರಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ದುಡ್ಡು ಕಾಸಿನ ವಿಚಾರಕ್ಕೆ ಬ್ರೇಕರ್ ಜೊತೆ ಅಲ್ಲ, ಬ್ರೋಕರ್ ಜೊತೆ ಜಗಳ ಆಡ್ತಾ ಇದ್ರು ಕಿರಣ್. ರೌಡಿ ರೀತಿಯಲ್ಲಿ ಸರ್ಕಾರಿ ಕಾರ್ ನಿಲ್ಲಿಸ್ಕೊಂಡು ಫೈಟಿಂಗ್ ಮಾಡ್ತಾ ಇದ್ರು. ಡೀಲಿಂಗ್ ವಿಡಿಯೋ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಈಗ ಕಿರಣ್ ಕುಮಾರ್ ಈಸ್ ಔಟ್. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗೆ ಕಿರಣ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಮಂಡಳಿಯ CEO ಆಗಿ ಆಡಳಿತ ಮತ್ತು ವಸೂಲಾತಿ ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಬೆಂಗಳೂರು AC ಆಗಿ ಭೂ ವ್ಯಾಜ್ಯ ತೀರ್ಮಾನಕ್ಕೆ ಡೀಲಿಂಗ್ಸ್ ಮೇಲೆ ದೊಡ್ಡ ಆರೋಪ ಕೇಳಿಬಂದಿತ್ತು. ರೈತ ವಿರೋಧಿ AC ಕಿರಣ್ ಅಂತಲೂ ಕೂಡ ಹಿಂದೆ ಅನೇಕ ಸಂಘಟನೆಗಳು ಧರಣಿ ಕೂಡ ನಡೆಸಿದ್ವು. ಕೊನೆಗೆ ಕಿರಣ್ AC ಹುದ್ದೆಯಿಂದ ಎತ್ತಂಗಡಿ ಆಗಿದ್ದಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಫಲಶ್ರುತಿ. ದಿಸ್ ಇಸ್ ದ ಬಿಗ್ ಇಂಪ್ಯಾಕ್ಟ್. ಅಶ್ವವೇಗ ಇಂಪ್ಯಾಕ್ಟ್. ನೋಡಿ, ಇಂತಹ ಅನೇಕರು ಇನ್ನೂ ಇರಬಹುದು. ಕೆಲವೊಬ್ರು ಬೆಳಕಿಗೆ ಬರ್ತಾರೆ, ಕೆಲವರು ಬೆಳಕಿಗೆ ಬರೋದಿಲ್ಲ. ಆದರೆ ಬೆಳಕಿಗೆ ಬರೋ ಕೆಲಸವನ್ನು ನಾವಷ್ಟೇ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಸಹಕಾರ ಬಹಳ ಇಂಪಾರ್ಟೆಂಟು ವೀಕ್ಷಕರೇ. ಹಾಗಾಗಿ ನಿಮ್ಮ ಜವಾಬ್ದಾರಿ ಕೂಡ ಇರುತ್ತೆ. ನಿಮ್ಮ ಸಹಕಾರ ಚೆನ್ನಾಗಿದ್ರೇ ಸರ್ಕಾರವೂ ಕೂಡ ಚೆನ್ನಾಗಿ ನಡೆಯುತ್ತೆ, ಸಮಾಜ ಕೂಡ ಚೆನ್ನಾಗಿರುತ್ತೆ. ದಟ್ ಈಸ್ ದ ಪಾಯಿಂಟ್.